ಅಖಂಡ ಕರ್ನಾಟಕ ಮತ್ತು ಕನ್ನಡ ಕುಲಧರ್ಮ ಪುಸ್ತಕವನ್ನು ಬಿಡುಗಡೆ ಮಾಡಿ ನಮ್ಮ ರವಿಶೆಟ್ಟಿ ಬೈಂದೂರವರು ಭಾಳ ಅದ್ಭುತವಾದ ಮಾತುಗಳನ್ನು ಆಡಿದ್ದಾರೆ. ನಮ್ಮ ಕನ್ನಡದ ಬಗ್ಗೆ, ಕನ್ನಡ ಕುಲಧರ್ಮದ ಬಗ್ಗೆ ಮತ್ತು ಜ್ಞಾನೇಶ್ವರ ಬಗ್ಗೆ, ತುಂಬ ಈ ಒಂದು ಸಂಘಟನೆ ಬಗ್ಗೆ ಭಾಳ ಕನ್ನಡ ಅಖಂಡ ಕರ್ನಾಟಕ ಏಕೀಕರಣ ಈ ಒಂದು ಅದ್ಭುತವಾದ ಒಂದು ಹೋರಾಟಕ್ಕೆ ಎಲ್ಲ ಕನ್ನಡಿಗರು ಬೆಂಬಲ ಸೂಚಿಸಿದ್ದಾರೆ. ಮತ್ತು ನಮ್ಮ ರವಿಶೆಟ್ಟಿ ಬೈಂದೂರವರು ಭಾಳ ಅದ್ಭುತವಾಗಿ ಮಾತಾಡಿದ್ದಾರೆ. ಕೇಳಿ ಮುಂದಗಡೆ ಬರ್ತಾ ಇದೆ. ನಿಜವಾಗ್ಲೂ ಈ ಜ್ಞಾನೇಶ್ವರಿಗೆ ತುಂಬ ಧನ್ಯವಾದಗಳು. ದೊಡ್ಡ ದೊಡ್ಡ ಸಾಹಿತಿಗಳು, ಪಂಡಿತರು, ಕನ್ನಡವನ್ನ ತಿಳ್ಕೊಂಡಂಥವ್ರು, ಕನ್ನಡಕ್ಕಾಗಿ ಹೋರಾಟ ಮಾಡಿದವರು, ಅವರೆಲ್ಲರ ಮುಂದೆ ನನಗನ್ನಿಸ್ತಾ ಇದೆ ಇವರು ಮಾತನಾಡ್ಲಿಕ್ಕೆ ಕೊಟ್ಟರು. ನಾನು ಹೊರಡ್ತೀನಿ ಅಂತ ಹೇಳಿದ್, ನಾನು ಮಾತಾಡ್ಲಿಕ್ಕೆ ಅಂತಲ್ಲ, ಹೊರಡ್ತೀನಿ ಅಂತ ಸ್ವಲ್ಪ ಅರ್ಜೆಂಟ್ ಇದೆ ಅನ್ನೋ ಉದ್ದೇಶಕ್ಕೆ. ಇವರ ಮುಂದೆ ನಾನು ಸಾಸಿವೆಗಳಿಗೆ ಸಮಾನ ಕೂಡ ಇಲ್ಲ, ಅಷ್ಟು ತಿಳಿದಂಥವರ ಪಂಡಿತರ ಮಧ್ಯೆ. ಯಾಕಂದ್ರೆ ನಾನು ತಿಳಿದು ಇಲ್ಲ, ನಾನು ಓದಿದ್ದು ಕೂಡ ಜಾಸ್ತಿ ಓದಿಲ್ಲ, ಬರೀ 7ನೇ ಕ್ಲಾಸ್ ಓದಿದ್ದು. ಇನ್ನೇನು ಮಾತಾಡ್ಲಿಕ್ಕೆ ಸಾಧ್ಯ? ಏನಿದ್ರು ಜ್ಞಾನ ಮಧುವವರ ಜೊತೆ, ಹೋರಾಟಗಾರರ ಜೊತೆ ಹೇಳಿದ್ರೆ ನಾನು ಸ್ವಲ್ಪ ನಿಷ್ಠೂರವಾದಿ. ಕೆಲವರಿಗೆ ನಾನು ವೇದಿಕೆಯಲ್ಲಿ ಹೇಳ್ಬಿಡ್ತೀನಿ, ದಯವಿಟ್ಟು ನನ್ನನ್ನು ವೇದಿಕೆ ಕರಿಬೇಡಿ ಅಂತ ನೇರವಾಗಿ ಹೇಳ್ಬಿಡ್ತೀನಿ. ಯಾಕಂದ್ರೆ ಇಲ್ಲಿ ಬಂದಿದ್ದಾಗ ನಿಷ್ಠೂರವಾಗಿ ಮಾತನಾಡುವಂಥ ವ್ಯಕ್ತಿತ್ವ ನಂದು. ನಮ್ಮ ಸೋಮಣ್ಣ ಸಾಹೇಬರ ಜೊತೆ ಗಡಿನಾಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಎಲ್ಲ ಬಹಳಷ್ಟು ಕಾರ್ಯಕ್ರಮದಲ್ಲಿ ಅವ್ರಿಗೆ ನಾನು ಹೇಳ್ತಾ ಇದ್ದೆ, ನೀವು ಘಟಶರ್ಪ ಸ್ವಾಮಿ ನೀವು, ಆದ್ರೆ ನಿಮ್ಗೆ ಹಲ್ಲಿಲ್ಲ ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಅನ್ಯತಾ ಭಾವಿಸ್ಬೇಡಿ, ಕೆಲಸ ಮಾಡುವ ಸಾಮರ್ಥ್ಯದ ಒಬ್ಬ ದಕ್ಷ ವ್ಯಕ್ತಿ ಅವರು. ನಾನು ಹೇಳೋದು ಯಾವಾಗ್ಲೂ, ನೀವು ರಾಜಕಾರಣಿ ಅಲ್ಲ, ನೀವು ಒಬ್ಬ ಅಧಿಕಾರಿ ಅಂತ. ಆದ್ರೆ ಸರ್ಕಾರಗಳು ಅವರಿಗೆ ಸಲ್ಲಿಸಬೇಕಾದಂತ ಒಂದು ಫಂಡ್ಗಳನ್ನ ರಿಲೀಸ್ ಮಾಡ್ತಾ ಇಲ್ಲ. ಅವರು ಸುಮ್ಮನೆ ಹೋದಲ್ಲೆಲ್ಲ ಹೋಗಿ ಭಾಷಣ ಮಾಡಿದಾಗ ಅವ್ರು ಬಂದ್ರು ಅಂದ ತಕ್ಷಣ ಬಹಳ ಸ್ವಾಭಿಮಾನಿಗಳು. ಎಲ್ಲೇ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಂದ್ರೆ ಇಲ್ಲಿ ಕಾರ್ಯಕ್ರಮಕ್ಕೆ ಬರೋದಕ್ಕೂ 4 ಶಾಲೆಗೆ ಹೋಗಿ ಬಂದಿರ್ತಾರೆ ಅವರು. ಕೇರಳದಲ್ಲಿ ಗಡಿನಾಡು ಕಾರ್ಯಕ್ರಮಕ್ಕೆ ಹೋದೆ, ಅವರು ನನ್ನ ಎದುರುಗಡೆ ಕಾಣಿಸ್ಕೊಂಡ್ರು. ಬಂದ್ರಲ್ಲ ಸೋಮಣ್ಣ, ಇನ್ನೇನು ಇಳಿದು ಮಾತಾಡ್ಸ್ಬೇಕು ಅನ್ನೋಕ್ಕೂ ಗಾಡಿ ಹೋಗ್ಬಿಡ್ತು. ಎಲ್ಲೋ ದಾರಿ ಮಿಸ್ ಆಯ್ತು ಏನೋ ಅಂದ್ಕೊಂಡೆ, ಅಯ್ಯೋ ಹೋಗ್ಬಿಟ್ರಲ್ಲ ಮುಂದೆ ಅಂತೇಳಿ. ಅವ್ರು ಹೋಗಿದ್ದು ಬೇರೆ ಎಲ್ಲ ಅಲ್ಲ, ಅಲ್ಲೊಂದೆರಡು ಶಾಲೆಗಳಿಗೆ ವಿಸಿಟ್ ಮಾಡ್ಲಿಕ್ಕೆ. ಅಂದ್ರೆ ಅಷ್ಟು ಬದ್ಧತೆ ಉಳ್ಳ ಒಬ್ರು ಸೋಮಣ್ಣವರು. ಅವರಿಗೆ ನಾನು ಆ ದಿನ ಕೂಡ ಹೇಳಿದ್ದೆ, ಈ ದಿನ ಕೂಡ ಹೇಳ್ತಾ ಇದ್ದೀನಿ. ಅವರು ಮನವಿಯನ್ನು ತಂದ್ಕೊಡ್ತಾರೆ, ಸ್ಕೂಲ್ನವ್ರು ನಮ್ಗೆ ಅದೊಂದು ಮಾಡ್ಕೊಡಿ, ಇದೊಂದು ಮಾಡ್ಕೊಡಿ ಅಂತ ಬಿಟ್ಟು ತಂದ್ಕೊಡ್ತಾರೆ. ಬಟ್ ಅವರಿಗೆ ಬಾಯಿ ಬಿಚ್ಚಿ, ಹೃದಯ ಬಿಚ್ಚಿ ಹೇಳ್ಬೇಕು ಅನ್ನೋ ಆಸೆ, ಸ್ಯಾಂಕ್ಷನ್ ಮಾಡಿದ್ರೆ ಹೋಗ್ರಿ ಅಂತ ಹೇಳ್ಬೇಕನ್ನೋ ಆಸೆ. ಆದ್ರೆ ಸರ್ಕಾರ ಕೈ ಹಿಡಿತಾ ಇದೆ. ಚುನಾವಣೆಗಾಗಿ, ತನ್ನ ಅಸ್ತಿತ್ವಕ್ಕಾಗಿ ಬಳಸ್ಕೊಳ್ಳುವ ರಾಜಕಾರಣಿಗಳು ಎಲ್ಲಿವರೆಗಿದ್ದಾರೋ ಅವರಿಗೆ ಎಲ್ಲಿವರೆಗೆ ನಾವು ಬಕೀಟ್ ಅನ್ನ ಹಿಡಿತೀವೋ ಅಲ್ಲಿವರೆಗೆ ಯಾವುದೇ ಕಾರಣಕ್ಕೂ ಕನ್ನಡ ಅಭಿವೃದ್ಧಿ ಸಾಧ್ಯನೇ ಇಲ್ಲ, ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ನಾನು ಜ್ಞಾನ ಮಧು ಅವರ ಕಾರ್ಯಕ್ರಮಕ್ಕೆ ಯಾವ ಕಾರ್ಯಕ್ರಮಕ್ಕೂ ಕೂಡ ತಪ್ಪಿಸ್ಕೊಳ್ಳಲ್ಲ. ಇವತ್ತು 3 ಕಾರ್ಯಕ್ರಮವನ್ನು ಬಿಟ್ಟಿದ್ದೀನಿ. ನನ್ ಸ್ವಲ್ಪ ಈ ಸ್ಪೀಚ್ ಒಂದ್ ಸ್ವಲ್ಪ ಒರಟು ಸ್ಪೀಚ್ ಆಗಿರೋದ್ರಿಂದ ಜನಗಳಿಗೆ ಅದೇ ಇಷ್ಟ ಅಂತ ಬಿಟ್ಟು ನನ್ನ ಎಲ್ಲ ಕಡೆ ಕರೀತಾರೆ ಕಾರ್ಯಕ್ರಮಕ್ಕೆ. ನನ್ ನೋಡಿ ಅಲ್ಲ, ನನ್ನ ಮಾತನ್ನ ನೋಡಿ, ಬೈತೀನಲ್ಲ ಅದನ್ನ ನೋಡಿ ಆ ಖುಷಿಗಾಗಿ ಕರೀತಾರೆ, ಬೈಲಿ ಎಲ್ಲರಿಗೂ ಅಂತ ಹೇಳ್ಬಿಟ್ಟು ಎಲ್ಲ ಕಾರ್ಯಕ್ರಮಕ್ಕೆ. ಅಂದ್ರೆ ದಿನಕ್ಕೊಂದು 10 ಕಾರ್ಯಕ್ರಮ ಇರ್ತದೆ. ನನ್ ನೋಡಿ ಅಲ್ಲ, ರೂಪೇಶ್ ಅಣ್ಣಂಗೆ ಗೊತ್ತು, ವಿಜಯ್ ಅಣ್ಣಂಗೆ ಗೊತ್ತು, ಮೇಡಮ್ ಗೊತ್ತು. ನಾನು ಗೆದ್ದಲಿಗೆ ಕನ್ನಡಕ್ಕಾಗಿ ನಾವು ಇವತ್ತು ಶಾಲನ್ನು ಹಾಕೊಂಡು ಎಲ್ಲ ಕಡೆ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಬೀದಿ ಬೀದಿಯಲ್ಲಿ ಒದ್ದಾಡ್ತಾ ಇದ್ದೀವಿ. ನಾವು ರೂಪೇಶ್ ಅಣ್ಣರಾಗಿರ್ಬೋದು, ವಿಜಯ್ ಅಣ್ಣರಾಗಿರ್ಬೋದು, ಜಯಲಕ್ಷ್ಮಿ ಮೇಡಮ್ ಅವರಾಗಿರ್ಬೋದು, ಬೀದಿಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೀವಿ. ಆದ್ರೆ ನಮ್ಗೆ ಯಾರಿಗೂ ಸದ್ದೇ ಇಲ್ಲದ ರೀತಿಯಲ್ಲಿ, ಗೆದ್ದಿಲ್ಲ ಹುಳುವಿನ ರೀತಿಯಲ್ಲಿ ಕನ್ನಡ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇರೋದು ಕನ್ನಡ ಮೊದಲು ಬಳಗ. ಬಹಳ ಅದ್ಭುತವಾಗಿ ಮಾಡ್ತಾ ಇದೆ. ಅದಕ್ಕೆ ನಾನು ಫಿದಾ, ಅದಕ್ಕೆ ನಾನು ಅಭಿಮಾನಿ. ಯಾಕಂದ್ರೆ ಇವತ್ತು ರೈಲಿನಲ್ಲಿ ಕನ್ನಡ ಸ್ಪಷ್ಟೀಕರಣ ಸ್ಪಷ್ಟವಾಗಿ ಈ ತರ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಕನ್ನಡ ಮೊದಲು ತಂಡ. ನೀವೆಲ್ಲ ಯಾರೇ ಕನ್ನಡ ಕಟ್ಟೋರಿದ್ರೆ ಅವ್ರಿಗೆ ಚಿಕ್ಕ ಹುಡುಗ ಇರಲಿ ದೊಡ್ಡವನಿರ್ಲಿ ಅವನಿಂದ ತಿಳುವಳಿಕೆ ಪಡೆಯುವಂತ ಒಂದು ಮಟ್ಟಕ್ಕೆ ಕನ್ನಡ ಮೊದಲು ತಂಡ ಹೋಗ್ತಿದೆ. ಬಹಳಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದೆ. ನಮ್ಮ ಕನ್ನಡ ಕಾರ್ಯಕ್ರಮದಲ್ಲಿ ಜನ ಕಡಿಮೆ, ಖಾಲಿ ಸೀಟ್ಗಳು ಬರ್ತಾ ಇರುತ್ತೆ ಒಂದೊಂದು ಟೈಮು. ಕಾರಣ ಏನ್ ಗೊತ್ತಾ? ನಾವು ಹಿಂದಾಗಿದ್ದೀನಿ ಹೇಳ್ತೀವಿ, ಯಾರು ಬೇಸರ ಆಗ್ಬೇಡಿ. ಅದು ಕೇಳಿದ್ ನಾನು, ವೇದಿಕೆ ಕರೆದ್ರ ಮೇಲೆ ಹಿಂದೆ ಮುಂದೆ ನೋಡಿದ್ರೆ ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಹಿಂದಿನ ವಿಷಯನ ನಾವು ಹೇಳ್ತಾ ಕೂತ್ಕೊಳ್ತೀವಿ. ಹಿಂದೆ ಆ ರೀತಿ ಆಯ್ತು, ಹಿಂದೆ ಈ ರೀತಿ ಆಯ್ತು. ಮುಂದೆ ಆಗ್ಬೇಕಾಗಿರೋದೇನು? ಒಂದು ಕನ್ನಡ ಶಾಲೆಗೆ ನಮ್ಮನ್ನ ಅವಮಾನ ಮಾಡ್ತಾ ಇದ್ದಾರೆ. ಎಲ್ಲರೂ ಹೇಳ್ತಾ ಇದ್ದಾರೆ, ನಮ್ಮನ್ನು ಕೇಳ್ತಾ ಇದ್ದಾರೆ ಫೇಸ್ಬುಕ್ ನಲ್ಲಿ. ಈ ಕೆಲಸ ಇಲ್ದಿದ್ದವರು ಕುತ್ಕೊಂಡು ಕೇಳ್ತಾ ಇದ್ದಾರೆ, ಏನ್ರಿ ರೂಪೇಶ್ ಅಣ್ಣ, ನಿಮ್ ಮಕ್ಕಳನ್ನೇನು ಕನ್ನಡ ಶಾಲೆಗೆ ಕಳಿಸಿದಿರ ಅಂತೇಳಿ. ಏನ್ ಮಕ್ಕಳನ್ನೇನು ಬಿಟ್ಟಿ ಬಿದ್ದಿದ್ದಾರೆ ಅಂತ ತಿಳ್ಕೊಂಡಿದ್ರೆ ಕನ್ನಡ ಶಾಲೆ ಕಳ್ಸಕ್ಕೆ? ಆ ಶಾಲೆಗೆ ಏನಾದ್ರು ಹೋದ್ರು ವಾಪಸ್ ಬರ್ತಾರಂತ ಗ್ಯಾರಂಟಿ ಇದೆಯೇನ್ರಿ? ಕೊಗಳು ನೋಡಿದ್ರ, ಮನೆ ಇದು ನೋಡಿದ್ರ, ಮೇಲ್ಗಡೆದು ಎಷ್ಟೊತ್ತಿಗೆ ಮುರಿದು ಬೀಳುತ್ತೆ ಅನ್ನೋ ಗೊತ್ತಿಲ್ಲ, ಎಷ್ಟೊತ್ತಿಗೆ ಕಟ್ಟಾಗಿ ಬೀಳುತ್ತೆ ಅಂತ ಗೊತ್ತಿಲ್ಲ.
ಎಂತ ಕಷ್ಟದಲ್ಲೂ ಕೂಡ ಆ ಮಕ್ಕಳು ಆ ಶಾಲೆ ಕಳಿಸಲ್ಲ. ಅಂತ ಒಂದು ದುಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾದ್ರೆ ಸರ್ಕಾರಗಳಿಗೆ ಎಲ್ಲದೂ ಮಾಡ್ತಾವಲ್ಲ, ಇದೊಂದು ಶಾಲೆಯನ್ನು ಅಭಿವೃದ್ಧಿ ಪಡಿಸಕ್ ಆಗಲ್ಲ ಅಂತ ಹೇಳಿದ್ರೆ ಶೇಮ್. ಸರ್ಕಾರಗಳಿಗೆ ಶೇಮ್ ಆಗ್ಬೇಕಿದು, ನಮಗಲ್ಲ. ಸರ್ಕಾರಕ್ಕೆ ಶೇಮ್ ಆಗ್ಬೇಕು, ಹೋರಾಟಗಾರರಿಗಲ್ಲ, ಸರ್ಕಾರಕ್ಕೆ ಸೇಮ್ ಆಗ್ಬೇಕು.